ಭಾಳ ಜನ ಬ್ಲಾಗ್ ನೋಡ್ತೀರಿ, ಯಾರು ಮೈ ಚಾನಲ್ ಇವತ್ತು ಏನು ಬ್ಲಾಗ್ ಮಾಡ್ಬೇಕಂತ ತಿಳಿಯಾತಿಲ್ಲ ನನ್ಗೆ. ದಿನಕ್ಕೆ 2 ದಿವ್ಸಕ್ಕೊಮ್ಮೆ ಬ್ಲಾಗ್ ಹಾಕೋದಿರ್ತದೆ. ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಟರ್ಸಿಗಂದ್ರೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ ಇದು. ಐಡಿಯಾ ಹುಡುಕ್ರಿ, ವಿಡಿಯೋ ಮಾಡ್ರಿ, ಅಪ್ಲೋಡ್ ಮಾಡ್ರಿ, ಎಡಿಟ್ ಮಾಡ್ರಿ. ಓ ಇದು ಯಾರ್ಯಾರಿಗೆ ಅನಿಸ್ತದಲ್ಲ ಯೂಟ್ಯೂಬ್ ಮಾಡೋದು ಭಾಳ ಈಸಿ ಸರಳ ಐತಂತ ಹೇಳಿ, ಅಷ್ಟು ಸರಳ ಅಲ್ಲ ಅನ್ಕೊಂಡಂಗೆ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾ ಸೌಮ್ಯ ನಡ್ಗಡ್ಡಿ 4th ಇಯರ್ ಸ್ಟೂಡೆಂಟ್, ಆರೆನ್ಬರ್ಗ್ ಮೆಡಿಕಲ್ ಯೂನಿವರ್ಸಿಟಿನಾಗ ಮಾಡಾತೀನಿ. ಸೊ ಇವತ್ತು ನಾ ಈಗ ಜಸ್ಟ್ ಜಿಮ್ಮಿಗೆ ಹೊಂಟಿದ್ದೆ. ಮಾರ್ನಿಂಗ್ ನಂದು ಸ್ಟೊಮೆಟೊಲೋಗಿದ್ದ ಕ್ಲಾಸ್ ಇತ್ತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಪ್ಯಾಥ್ರೋಚ್ಕಾಗಿ ಹೋಗಿ ಬನಾನಾ ಫ್ರೂಟ್ಸ್ ಅದು ಇದು ತೊಗೊಂಬಂದಿದ್ದೆ. ಸೊ ಅದು ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಜಸ್ಟ್ ಎದ್ದು ಫ್ರೆಶ್ ಆಗಿ ಜಿಮ್ಮಿಗೆ ಹೊಂಟೇನಿ ನಾನು. ಸೊ ಅನ್ಕೊಂಡೆ ಒಂದು ವ್ಲಾಗ್ ಮಾಡಿದ್ರೆ ಆತ ಅಂತ ಹೇಳಿ. ಹೆಂಗಿರ್ತದೆ ನನ್ನ ಜಿಮ್ ಡೇ ನಾರ್ಮಲಿ. ಒಂದು ಆಲ್ರೆಡಿ ಜಿಮ್ಮಿನ ವ್ಲಾಗ್ ಅಪ್ಲೋಡ್ ಮಾಡೇನು, ಮತ್ತು ಇದು ಒಂಥರ ಹಂಗೆ ಇದು ಹೊಸ ಜಿಮ್ ಇಲ್ಲ, 3rd ಹಾಸ್ಟೆಲಿಗೆ ಶಿಫ್ಟ್ ಆಗೇನಲ್ಲ ಅದರದ್ದು ಜಿಮ್ ಇದು. ಸೊ ನಾನು ನಮ್ಮ ಜಿಮ್ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ಅದಾಗಿಂದ ಜಿಮ್ ಆಗಿಂದ ಸೀದಾ ಮನೆಗೆ ಹೋಗೋದು. ಮನೆಗೆ ಹೋಗಿ ಡಿನ್ನರ್ ಮಾಡಿ ಡಿನ್ನರ್ ತಿಂದು ಸೊ ನೋಡು ನಂದು ಡೇ ಹೆಂಗೆ ಹೋಗ್ತದೆ ಇವತ್ತು ಅಂತ ಹೇಳಿ. ಸೊ ಕೀಪ್ ವಾಚಿಂಗ್ ಇಟ್ ಟಿಲ್ ದ ಎಂಡ್. ಭಾಳ ಜನ ವ್ಲಾಗ್ ನೋಡ್ತೀರಿ, ಯಾರೂ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಇದು ಶೇರ್ ಮಾಡೋಂಗಿಲ್ಲ, ಲೈಕ್ ಮಾಡೋಂಗಿಲ್ಲ. ಸೊ ಬೇಜಾರಾಗ್ತದೆ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ನಂದು ವ್ಲಾಗ್ ನೋಡೋರೆಲ್ಲ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಸೊ ಎಸ್, ಕಂಟಿನ್ಯೂ ಮಾಡೋಣ ಈ ವ್ಲಾಗ್ನ. ಜಿಮ್ಮಿಗೆ ಹೋಗಿ ನಾನು ತೋರಿಸ್ತೇನೆ. ಇದು ನೋಡ್ರಿ, ಇದು ನಂದು ಜಿಮ್ಮಿಗೆ ಹೋಗೋ ರೂಟ್. ಆ್ಯಕ್ಚುಲಿ ನಮ್ಮ ಹಾಸ್ಟೆಲಿಂದ ಏನಿಲ್ಲ ಅಂದರೂ 1 ಕಿಲೋಮೀಟ್ರ್ ಪೂರ್ತಿ ಅಲ್ಲ, 1/2 ಕಿಲೋಮೀಟರ್. ಸೊ ಹಿಂಗೆ ಹೋಗಿ ಈಗ ಲೆಫ್ಟಿಗೆ ಹೋಗ್ಬೇಕಾ. ಜಿಮ್ಮಿಗೆ ಹೋಗೋದು ಒಂದು ಕಷ್ಟ ಅದು. ಹಿಂಗೆ ಹೋಗಿ ಈ ರೋಟಿಗೆ ಹೋಗ್ಬೇಕು. ಹುಡುಗಿ ನೋಡ್ರಿ ನನ್ನ ನೋಡಾತ. ಇಲ್ಲಿ ಮುದುಕಿಯರು ಇಷ್ಟು ಸ್ಟ್ರಾಂಗ್ ಇರ್ತಾರಲ್ಲ. ನಮ್ಮ ಮನ್ಯಾಗ ನಮ್ಮ ಅಜ್ಜಿಗಳು ನೋಡ್ಬೇಕು, ಒಬ್ಬೊಬ್ಬರು ಅಡ್ಡಾಡೋದು ದೂರ ಹೋಯ್ತು. ಎದ್ದು ತಾವಾಗೆ ಅವರು ಓನ್ ಅಡ್ಡಾಡಿದ್ರೆ ಅದೇ ಗ್ರೇಟ್ ಅನಿಸ್ತಾರೆ. ಇಲ್ಲಿ ಅಜ್ಜಿಗಳು ಭಾಳ ಸ್ಟ್ರಾಂಗ್ ಅದಾರ. ಭಾಳ ಏನೋ ಗೊತ್ತಿಲ್ಲ ಅವ್ರ ಜೆನೆಟಿಕ್ಸ್ ಮೇ ಬಿ. ಇಲ್ಲಿ ಹೋಗಿ ರೈಟ್ ಹೋಗಿದ್ರೆ ನಮ್ಮ ಜಿಮ್ ಆಲ್ಮೋಸ್ಟ್ ಬಂದ್ಬಿಟ್ಟೆ. ನಾನು ಜಿಮ್ಮಿನ ರೂಟಿಗೆ ಆಲ್ಮೋಸ್ಟ್ ಇನ್ನೊಂದು 10 to 50 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಸೊ ನಾನು ಏನೋ ಹೇಳ್ಬೇಕಂದಿದ್ದೆ ಮತ್ತೆ. ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗದಲ್ಲ, ಇಷ್ಟು ಸಮ್ಮರ್ಸ್ ಇಲ್ಲಿ ಕೆಟ್ಟಿರ್ತದಂದ್ರೆ ಸ್ಕಿನ್ ಒಳಗೆ ಸೂರ್ಯದ ಅಷ್ಟು ಶಾರ್ಪ್ ಇರ್ತಾವೆ ಇಲ್ಲಿ. ಯಾಕೆ ಗೊತ್ತಿಲ್ಲ ನನಗೆ. ಮೇ ಬಿ ಇಲ್ಲಿ ಸಮ್ಮರ್ಸ್ ಮಾತ್ರ ಭಾಳ ಕೆಟ್ಟ ಹೊರಿಬಲ್ ಇರ್ತದೆ. ಇಂಡಿಯಾದ ಸಮ್ಮರ್ಸ್ ನೋಡಿದ್ರೆ ಲೈಕ್ ಅನಿಸ್ತೈತಪ್ಪ ಅಲ್ಲಿ ತಡ್ಕೋಬೋದು ಅಂತ. ಇಲ್ಲಿದು ಚುಚ್ಚುತ್ತೆ ಸಮ್ಮರ್ಸ್, ಯಾಕೆ ಗೊತ್ತಿಲ್ಲ. ಇಲ್ಲಿದು ಜಿಮ್ಮಿಗೆ ಬಂದ್ವಿ. ನಾನು ಕಾರ್ಡ್ ಗೀಡಿಸ್ಕೊಳ್ಳೋಣ.
ಇವತ್ತು ನಾನು ಲೆಗ್ಸ್ ಮಾಡಿದೆ, ಟ್ರೈಸಿಪ್ ಬೈಸಿಪ್ ಮಾಡಿದೆ, ಸ್ವಲ್ಪ ಬಾಡಿ ಸ್ಟ್ರೆಚಿಂಗ್ ಮಾಡಿದೆ, ಭಾಳ ಎಕ್ಸಸೈಸ್ ಮಾಡಿದೆ. ಯಾಕಂದ್ರೆ ನಾವು ವಾರದಾಗ ಒಂದು 2-3 ದಿವಸ ಸೂಟಿ ಮಾಡ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಏನು ಹೋದಾಗ ಒಮ್ಮರೆ ಜಾಸ್ತಿ ಮಾಡ್ಬೇಕಂತ ಹೇಳಿ ಜಾಸ್ತಿ ಮಾಡಿರ್ತೇನೆ ಯಾವಾಗಲೂ ಹಂಗೆ ಆಗ್ತದೆ. ಸೊ ಅಲ್ಲಿ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಆಕ್ವರ್ಡ್ ಫೀಲ್ ಆಗ್ತದೆ. ಆಕ್ವರ್ಡ್ ಅನ್ನಂಗಿಲ್ಲ, ಸ್ವಲ್ಪ ಏನೋ ಒಂಥರ ರಷ್ಯನ್ಸ್ ಎಲ್ಲ ಇರ್ತಾರಲ್ಲ, ಸ್ವಲ್ಪ ಅಜೀಬ್ ನೋಡ್ಬಿಡ್ತಾರೆ, ಒಂಥರ ಅನಿಸ್ತತಿ. ಸೊ ಅದಕ್ಕೆ ನಾನು ಅಲ್ಲಿದ್ದು ಕ್ಲಿಪ್ ಏನು ತೊಗೊಳಿಲ್ಲ. 1-2 ಕ್ಲಿಪ್ ಸಣ್ಣ ಕ್ಲಿಪ್ ತೊಗೊಂಡಿನಿ ಅಷ್ಟೇ. ಈಗ ರೋಡ್ ಹಿಡ್ಕೊಂಡು ಸೀದಾ ಮನೆಗೆ ಹೋಗೋದೆ. ಮನೆಗೆ ಹೋಗಿ ಸ್ವಲ್ಪ ಒಂದು ರೆಸ್ಟ್ ಮಾಡಿ ಸೀದಾ ಮತ್ತು ರಾಜ್ಮಾದ ಕ್ಯಾನ್ ಸಿಗ್ತಾವೆ. ಒಂದು 49 ರೂಪಾಯಿ ಏನೋ ಐತಿ ರೂಬಲ್. ಅದು ರಾಜ್ಮಾ ಕ್ಯಾನ್ ತೊಗೊಂಬಂದಿನಿ. ಇವತ್ತು ರಾಜ್ಮಾ ಮಾಡ್ತೀನಿ. ರಾಜ್ಮಾ ಮತ್ತು ರೈಸ್ ನಂಗೆ ಪ್ರೋಟೀನ್ ಬೇಕು. ಸ್ವಲ್ಪ ಏನೋ ಚಲೋದು ಇಂಟೇಕ್ ಮಾಡ್ಬೇಕಂತ ಹೇಳಿ ಅದನ್ನು ತಿನ್ನತೀನಿ. ಸೊ ರೋಡ್ ಹಿಡ್ಕೊಂಡು ಹೊಂಟೇನು ಮನೆಗೆ. ನೋಡ್ಬೋದು ರೋಡ್ ಇದು ನಮ್ಮದು ಹಾಸ್ಟೆಲ್ದು ರೂಟ್. ಸೀದಾ ಹೋಗ್ಬೇಕಾ, ಹೋಗಿ ರೈಟ್ ಹೊಳ್ಬೇಕು. ಭಾಳ ದೂರ ಏನಿಲ್ಲ, ಒಂದು ಸ್ವಲ್ಪ ದೂರ ಐತೆ ಅಷ್ಟೇ. ಇವತ್ತು ನಾನು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ಬೇಕಂತ ಮಾಡೀನಿ ನಮ್ಮ ಕಾಲೇಜಿಂದ. ನಮ್ಮ ಕಾಲೇಜ್ನಾಗ ಆ್ಯಕ್ಚುಲಿ 5 ಕಾರ್ಪಸ್ ಅದಾವೆ. 5 ಕಾರ್ಪಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಒಂದೊಂದು ಕಡೆ ಅದಾವೆ. ಸೊ ಫಸ್ಟ್ ಡಿಪಾರ್ಟ್ಮೆಂಟ್ ಅದ ಡೀನ್ದ ಆಫೀಸ್. ಸೆಕೆಂಡ್ ಕಾರ್ಪಸ್ ಏನೈತಿ ಅಲ್ಲಿ ನಮ್ದು ಅನಾಟಮಿ, ಟೋಪೋ ಅನಾಟ್ ಅವೆಲ್ಲ ಕ್ಲಾಸಸ್ ಎಲ್ಲ ಅಲ್ಲೇ ಆಗ್ತಾವೆ. ಮತ್ತು ನೆಕ್ಸ್ಟ್ ಥರ್ಡ್ ಕಾರ್ಪಸ್ ಏನಾಗ್ತದೆ ಅಲ್ಲೆಲ್ಲ ರಷ್ಯನ್ ಕ್ಲಾಸಸ್, ಬಯೋಕೆಮಿಸ್ಟ್ರಿ, ಪ್ಯಾಥೋಲಜಿ ಎಲ್ಲ ಪ್ಯಾಥೋಲಜಿ ಕ್ಲಾಸಸ್ ಅಲ್ಲೆಲ್ಲ ಆಗ್ತಾವೆ. ಫಿಸಿಯೋಲಜಿ ಅದು ಇದು ಎಲ್ಲ ಅಲ್ಲಿ ಥರ್ಡ್ ಕಾರ್ಪಸ್ನ ಆಗ್ತಾವೆ. ಮತ್ತು ಒಂದು ಫೋರ್ತ್ ಕಾರ್ಪಸ್ ಎಲ್ಲೈತೆ ನನಗೆ ಗೊತ್ತಿಲ್ಲ. ಫಿಫ್ತ್ ಕಾರ್ಪಸ್ ಅರ್ಮಾದ ಹಾಸ್ಟೆಲ್, ಅದು ಹಳೆ ಹಾಸ್ಟೆಲ್ ನಾವು ಇರ್ತಿದ್ನಲ್ಲ ಆ ಹಾಸ್ಟೆಲ್ದಾಗೈತಿ. ಅದು ಅಲ್ಲಿ ಎಲ್ಲ ರಷ್ಯನ್ ಕ್ಲಾಸಸ್ಸು ಹತ್ತಾವ. ಅಲ್ಲಿ ಇಲ್ಲ ರಷ್ಯನ್ ಕ್ಲಾಸ್ ಫಸ್ಟ್ ಹತ್ತಿತ್ತು, ಈಗ ಹತ್ತಾತಿಲ್ಲ. ಸೊ ಅಲ್ಲಿ ಏನಂದ್ರೆ ನರ್ಸಿಂಗ್ ಕ್ಲಾಸ್ ಆಗ್ತಾವೆ, ಇಲ್ಲ ನಮ್ದು ಪೀಡಿಯಾ ಕ್ಲಾಸಸ್ ಹತ್ತಾವ, ಅದು ಇದು ಆಗ್ತಾವೆ. ಮತ್ತು ಉಳ್ಕಿದ್ದು ಸಬ್ಜೆಕ್ಟ್ ಎಲ್ಲ ಏನಾಗ್ತಾವೆ ಹಾಸ್ಪಿಟಲ್ಸ್ನಾಗ ಅದೆಲ್ಲ ಹಾಕ್ತಾರೆ. ಹಾಸ್ಪಿಟಲ್ಸ್ನಾಗ ಅದೆಲ್ಲ ನಮ್ಮ ಕ್ಲಾಸಿಗೆ ಇರ್ತಾರೆ. ಸೊ ನಾವು ಹಾಸ್ಪಿಟಲ್ಸ್ನಾಗ ಕ್ಲಾಸಸ್ ಆಗ್ತೀವಿ. ಅಷ್ಟೇ. ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿದೆ. ಬೆಡ್ ಅದು 2 ಕೂಡಿಸಿದೆ. ಒಂದು ಸ್ಮಾಲ್ ಮಿನಿ ಟೇಬಲ್ ಐತಿ, ಇದನ್ನು ಕ್ಲೀನ್ ಮಾಡಿದೆ. ನಾನು ಸ್ಪಾಟ್, ಬ್ಯಾಗ್, ನನ್ನ ಚೇರ್ ಆ್ಯಂಡ್ ದಿಸ್ ಫ್ರೂಟ್. ಸದ್ಯದಿಂದ ರೆಸ್ಟ್ ತೊಗೊಂಡು ಮತ್ತು ಅಡುಗೆ ಮಾಡ್ಬೇಕು. ನಾನು ಅಡುಗೆ ಮಾಡಿ ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ, ಮರೆಯೋಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಏನೇ ಬೇಕಿದ್ರು ಅಂದ್ರೆ ನಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಲಿಂಕಾಗಿ ಹಾಕಿ